ಟೇಕ್ ಒನ್ ಕ್ಯಾಮ್ರಾ ಆಕ್ಷನ್. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಎಷ್ಟೊಂದು ಕಡೆ ಎಷ್ಟೋ ಸಮಯದಲ್ಲಿ ಎಷ್ಟೆಷ್ಟೋ ನೀರನ್ನ ವೇಸ್ಟ್ ಮಾಡ್ತಾರೆ ಆ್ಯಂಡ್ ಅದ್ರ ಬಗ್ಗೆ ದುರಂಕಾರನೂ ತೋರಿಸ್ತಾರೆ. ನೀರಿಗೋಸ್ಕರ ಹೊಡೆದಾಟ, ಮಳೆ ಆಡಿಸ್ತಿರೋ ಜೂಟಾಟ, ನೀರಿಲ್ಲದೆ ಪರದಾಟ, ಆದ್ರೂ ನಿಲ್ಲಿಸ್ತಿಲ್ಲ ನಮ್ಮ ಜನ ಈ ದುರಂಕಾರ ಅನ್ನೋ ಆಟ. ನೀರು ಬಗ್ಗೆ ದುರಂಕಾರ ತೋರಿಸೋರಿಗೆ ಈ ಕಿರುಚಿತ್ರದ ಮೂಲಕ ಒಂದೇ ಒಂದು ಕಿವಿ ಮಾತು ಕೊಡೋ ಪ್ರಯತ್ನ ಅಷ್ಟೇ ಕಣ್ರಿ. ನಮಸ್ಕಾರ, ಈತನ ಹೆಸರು ಕಾರ್ತಿಕ್ ಅಂತ. ಜೀವನದಲ್ಲಿ ಯಾವಾಗಲೂ ಮಾಡ್ತಿರ್ತಾನೆ ಜಾಲಿ, ಆದರೆ ಒಂದು ಸ್ವಲ್ಪ ಪೋಲಿ. ಜೇಬಂತೂ ಇಟ್ಟಿರಲ್ಲ ರೀ ಯಾವಾಗಲೂ ಖಾಲಿ. ಸುತ್ತಿರ್ತಾನೆ ಗಲ್ಲಿ ಗಲ್ಲಿ. ಈ ಹಾಟ್ ಟೆಂಪ್ರೇಚರಲ್ಲಿ ಕೂಲ್ ಕನ್ನಡಕ ಹಾಕ್ಕೊಂಡು ಎಲ್ಲಿ ಹೋಗ್ತಿರ್ಬೋದು ನೋಡೋಣ ಬನ್ನಿ. ಇನ್ನು ಈತನ ಸ್ಟಡೀಸ್ ಬಗ್ಗೆ ಹೇಳೋದಾದರೆ, ಈತ ಎಷ್ಟು ಒಬಿಡೆಂಟ್ ಅಂದರೆ ಕಾಲೇಜ್ ಸೇರಿ 1 ವರ್ಷ ಆದ್ರೂ ಈತನ ಕ್ಲಾಸ್ ರೂಮ್ ಎಲ್ಲಿದೆ ಅಂತಲೇ ಈತನಿಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ರಿ ಈತ ಎಷ್ಟು ಒಬಿಡೆಂಟ್ ಅಂತ. ಆಡು ಮುಟ್ತಾ ಇರೋ ಸೊಪ್ಪು ಇಲ್ಲ, ಈತ ಮಾಡ್ತಿರೋ ಶೋಕಿ ಇಲ್ಲ. ತಿಂದರೆ ಬಾಸ್ಮತಿ, ಕುಡಿದ್ರೆ ಬಿಸ್ಲರಿ ಅಂತ ಬದುಕ್ತಿರೋನು. ಸಾಯೋವರೆಗೂ ಟ್ಯಾಪ್ ವಾಟರ್ ಕುಡಿಯಲ್ಲ ಅಂತ ಬೇರೆ ಶಬ್ದ ಮಾಡಿರೋನು ಕಣ್ರಿ. ಆದರೆ ಮನುಷ್ಯ ಅಂದಮೇಲೆ ಒಂದಾರು ವೀಕ್ನೆಸ್ ಇರಲೇಬೇಕು. ಹಾಗೆ ಈತನಿಗೂ ಒಂದು ವೀಕ್ನೆಸ್ ಇದೆ. ಅದೇನೆಂದರೆ ಗಂಟೆಗೊಂದ್ಸಲ ಈತ ನೀರು ಕುಡಿಲೇಬೇಕು. ಕುಡಿದಿದ್ರೆ ಈತನ ಉಸಿರಾಟಕ್ಕೆ ತೊಂದರೆ ಇದೆ. ದುಡ್ಡಿರೋನಲ್ವಾ, ಸೊ ಬಿಸ್ಲರಿನೇ ಕುಡಿತಿರ್ತಾನೆ. ಜನ ನೀರಿಲ್ಲ ಅಂದರೆ ನೀವೇನ ಕಾಲು ತೊಳ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ ನೀರನ್ನ. ನೀನೇ ಅವನ ಹೇಳಕ್ಕೆ ಅದು ನನ್ನ ಇಷ್ಟ. ಕುಡಿ ಕುಡಿ ಕುಡಿಯೋ ಕುಡಿ ಕುಡಿ ಕಣ್ಣಲ್ಲಿ ಕುಡಿ ಕುಡಿ ಹೋಗ್ ಸಾಯೋ. ತಗೋ, ಎಷ್ಟು ಕುಡಿದ್ಯಾ ತಗೋ. ಬಾಯಲ್ಲಿ ನಮ್ಮ ಅಪ್ಪ ಅಮ್ಮನ ಮತ್ತೆ ನಾನು ಕೇಳಲ್ಲ. ನೀನೇ ಅವನ ನನ್ಗೆ ಹೇಳಕ್ಕೆ. ಸರಿ ಹೋಗ್. ಐ ಥಿಂಕ್ ಈಗ ನಿಮ್ಗೆ ಅರ್ಥ ಆಗಿರಬೇಕು ಈತ ಎಷ್ಟು ದುರಾಂಕಾರಿ ಅಂತ. ಈ ನಮ್ಮ ಕಾರ್ತಿಕ್ ಜೀವನದಲ್ಲಿ ಯಾರೋ 3 ಜನ ದಾಂಡಿಗರು ಬರ್ತಾ ಇದಾರಲ್ಲ, ಯಾರದು ನೋಡೋಣ ಬನ್ನಿ. ಏನೋ ಹೀರೋ, ನಾವಿಲ್ದಾಗ ನಮ್ಮ ಏರಿಯಾಗ ಬಂದು ನಮ್ಮ ಹುಡುಗಂಗೆ ಹೊಡೆದೋ ನೀವನೇ ಅಲ್ವೇನೋ? ಎತ್ತಲ್ಲ ಅವೆಲ್ಲ ಬಟ್ ತುಂಬಾ ದಿವಸ ಆಯ್ತು. ನಡೀರಿ, ಸಾಯಂಕಾಲ ಬರ್ತೀನಿ, ಮಾತಾಡೋಣ. ಏನೋ ಸಂಜೆ ಬೇರೆ ಬರ್ಬೇಕಾ? ಕೂಲಿಂಗ್ ಗ್ಲಾಸ್ ಬೇರೆ ಕೇಳು. ಹಾಕ್ರ ಇವನ್ಗೆ. ಏಯ್, ಅದ್ ಯಾವನ್ ಕರ್ಕೊ ಬಂದ್ ಗಾಡಿ ಎತ್ಕೊಂಡೋಯ್ತಿ, ಎತ್ಕೊಂಡೋಗೋ. ಎತ್ರ ಗಾಡಿ. ಆ ಕಿತ್ತಾಟ ನಡೆದು 45 ನಿಮಿಷಗಳ ನಂತರ, ಅಂದರೆ ಈತ ಗಂಟೆಗೊಮ್ಮೆ ನೀರು ಕುಡಿಯುವ ಸಮಯ ಹತ್ತಿರ ಬಂದಾಯಿತು. ಆದರೆ ಈತ ಪ್ರಜ್ಞೆ ತಪ್ಪಿ ಬಿದ್ದ ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಈತನ ಪರ್ಸು, ಹಣ ಮುಂತಾದವುಗಳನ್ನೆಲ್ಲ ದೋಚಿದ್ದಾರೆ. ಅಂದರೆ ಈಗ ಈತ ಖಾಲಿ ಕೈಯ ಫಕೀರ. ಆದರೆ ಈತನಿಗೆ ಬೇಕಾಗಿರುವುದು ಕೇವಲ ನೀರು ಮಾತ್ರ. ನೀರು 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 ಛ
ನೀರಿಗಾಗಿ ಈತನ ಅಲೆದಾಟ. ಅಮ್ಮ 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 ಅಣ್ಣ ಒಂಚೂರು ನೀರು ಕೊಡೋಣ. ಆವಾಗಲೇ ಉದ್ದೇಶ ಮಾಡಕ್ಕೆ ಬಂದರೆ ನನಗೆ ಅವಮಾನ ಮಾಡಿ ಕಳಿಸ್ತೀಯ. ಆ ಭಗವಂತನ ನರ್ಕ ಕಳಿಸ್ರು ಪರವಾಗಿಲ್ಲ, ನಿನಗೆ ಮಾತ್ರ ನೀರು ಕೊಡಲ್ಲ. ಅವಾಗ ಛೇ, ಎಂಥ ಕೆಲಸ ಆಗೋಯ್ತು. ನನ್ನ ಯೋಗ್ಯತೆಗೆ ಒಂದು ಹನಿ ನೀರು ಸಿಗ್ತಿಲ್ವಲ್ಲ. ಜೀವನ ಪೂರ್ತಿ ಬಿಸ್ಲರಿ ಅಂತಾನೆ ದುರಂಕಾರ ತೋರಿಸ್ತೀನಿ. ಆದರೆ ಈಗ ಒಂದು ಹನಿ ನೀರು ಸಿಗ್ತಿಲ್ವಲ್ಲ. ಭಗವಂತ, ಈ ಪಾಪಿ ಮಾಡಿದ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬೇಡ. ನನ್ನ ಜನ್ಮಕ್ಕೆ ನೀರು 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 ಯಾರು ನೀರು 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 ಅಣ್ಣ ಅಣ್ಣ ಸ್ವಲ್ಪ ನೀರು ಕೊಡಿ ಅಣ್ಣ. ಅಣ್ಣ ಕೊಡ್ತೀನಿ. ತಗೋ 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 ತಗೋ. ತೋಲ್ಕೊಳ್ಳೋಣ. ತಗೊಳ್ಳೋಣ. ಅಣ್ಣ ಯಾರಣ್ಣ ನೀನು? ಅಣ್ಣ, ನಾನು ಕುರುಡಾನೇ ಆಗಿರ್ಬೋದು, ಆದರೆ ಕರುಣೆ ಇದೆ. ಭಗವಂತ ನಂಗೆ ಕಣ್ಣು ಕೊಡದೇ ಇರ್ಬೋದು, ಆದರೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ. ಎದೋಳಣ್ಣ ಹೋಗೋಣ. ಆಯ್ತು ಅಣ್ಣ, ನೀನು 100 ವರ್ಷ ಚೆನ್ನಾಗಿರೋಣ. ಸಾಯೋವರೆಗೂ ಇನ್ನು ನೀರು ವಿಷಯದಲ್ಲಿ ದುರಂಕಾರ ಪಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಹನಿ ನೀರು ಒಬ್ಬ ದುರಾಂಕಾರಿಗೆ ಹೇಗೆ ಪಾಠ ಕಲಿಸ್ತು ಅಂತ. ಈತ ಕಣ್ಣಿಲ್ಲದ ಕುರುಡ, ಆತ ಮನಸ್ಸಿಲ್ಲದ ಹೊರಟ. ಈತನಿಗೆ ಕತ್ತಲೇ ಪ್ರಪಂಚ, ಆತನಿಗೆ ದುರಾಂಕಾರವೇ ಪ್ರಪಂಚ. ಆದರೆ ಒಂದು ನೀರು ಈತನ ಪ್ರಾಣ ಉಳಿಸಿತು. ಈ ಫಿಲ್ಟ್ರೇಟ್ ವಾಟ್ರು, ಟ್ಯಾಪ್ ವಾಟ್ರು ಅಂತ ನಾವು ಮನುಷ್ಯರು ಮಾಡ್ಕೊಂಡಿರೋದು. ಆ ಭಗವಂತ ಎಲ್ರಿಗೂ ಎಲ್ಲವನ್ನೂ ಸಮಾನವಾಗಿ ಹಂಚಿದ್ದಾನೆ. ದಯವಿಟ್ಟು ನೀರಿನ ವಿಷಯದಲ್ಲಿ ದುರಾಂಕಾರ ತೋರಬೇಡಿ. ನೀರಿಗೂ ಜೀವನವಿದೆ. ಅಲ್ಲ, ನೀರಿನ ಕೈಯಲ್ಲೇ ನಮ್ಮ ಜೀವನವಿದೆ. ಧನ್ಯವಾದ.